ಸ್ಯಾಂಡಲ್ವುಡ್ನ ಉತ್ತಮ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಿಮ್ಮೆಲ್ಲರನ್ನು ರಂಜಿಸುತ್ತಿರುವ ನಟಿ ಮಾಳವಿಕಾ ಅವಿನಾಶ್. ಇನ್ನು ಮಾಳವಿಕಾ ಅವಿನಾಶ್ ಅವರು ರಕ್ತದ ಮೇಲೆ ತೆರಿಗೆ ಎಂಬ ಲೇಖನದಲ್ಲಿ ಮಾಳವಿಕಾ ಅವರ ಅಭಿಪ್ರಾಯವು ಪ್ರಕಟವಾಗಿತ್ತು. ಇನ್ನು ಮುಂದುವರಿದ ರಾಷ್ಟ್ರಗಳಿಗೆ ಬೇಡವಾದ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಮೇಲೆ ಹೇರುತ್ತಿರುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಕಾಲಕಾಲದಿಂದ ಬಂದ ಬಟ್ಟೆ, ನಮ್ಮ ತಾಯಂದಿಯವರೆಗೆ ಎಲ್ಲರೂ ಬಳಸುತ್ತಿದ್ದ ಬಟ್ಟೆ ಎಲ್ಲದಕ್ಕಿಂತ ಹೈಜಿನಿಕ್. ಬಟ್ಟೆ ಪ್ರಾಯೋಗಿಕ ಕಾರಣಗಳಿಂದ ಕಷ್ಟವಾಗಿರುವುದರಿಂದ ಮುಂದುವರಿದ ರಾಷ್ಟ್ರಗಳಂತೆ ನಾವು ಕ್ರಮೇಣ ಟ್ಯಾಂಪೂನ್ಗಳ ಬಳಸುವುದನ್ನು ಅಳವಡಿಕೆ ಮಾಡಿಕೊಳ್ಳಬೇಕಿದೆ. ದೊಡ್ಡ ಕಾರ್ಪೊರೇಟ್ಗಳಿಗೆ ತಮ್ಮ ಪ್ಯಾಡ್ಸ್ಗಳನ್ನು ಡಂಪ್ ಮಾಡುವುದಕ್ಕಿನ್ನೂ ಉಳಿದಿರುವುದು ನಮ್ಮಂಥ ದೇಶ. ಪರಂಪರಾಗತವಾಗಿ ಬಂದಿರುವುದು ಸರಿಯಲ್ಲ. ಪಾಶ್ಚಾತ್ಯ ದೇಶಗಳಿಂದ ಬರುವುದೆಲ್ಲ ಸರಿ ಎಂಬ ತಪ್ಪು ತಿಳುವಳಿಕೆ ನಮಗೆ. 2015-16ರ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 48.5% ಗ್ರಾಮೀಣ, 77.5% ನಗರ, ಅಂದರೆ 57.6% ಒಟ್ಟು ಪ್ಯಾಡ್ಸ್ ಬಳಕೆದಾರರು. 12% ಜಿಎಸ್ಟಿಯಿಂದ ಡಿಮ್ಯಾಂಡ್ ಸಪ್ಲೈ ಆಧಾರಿತವಾದ ಪ್ಯಾಡ್ಸ್ ಬಳಕೆ ಕಡಿಮೆಯಾಗುತ್ತದೆಂಬುದು ಸರಿಯಲ್ಲ. ಹಾಗೆ ಒಂದ್ ವೇಳೆ ಇದ್ರೂ ಬೇರೆ ಪರಿಸರ ಸ್ನೇಹಿ ಪರ್ಯಾಯಗಳಿದ್ದು ಅನುಭವ ಮಾಡಿಕೊಳ್ಳಿ. ಬಟ್ಟೆಗಿಂತ ಸ್ಯಾನಿಟರಿ ಪ್ಯಾಡ್ ಉತ್ತಮ ಎಂದು ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ ಬಳಕೆಗೆ ಒಗ್ಗಿಕೊಂಡಿರುವಾಗ ಮಾಳವಿಕಾ ಅವರು ಮಾತ್ರ ಸ್ಯಾನಿಟರಿ ಪ್ಯಾಡ್ ಬೇಕಿಲ್ಲ ಎಂದು ಹೇಳಿ ತಮ್ಮ ಪಕ್ಷದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಹೀಗಾಗಿ ಇವರ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ನೆಗೆಟಿವ್ ಕಾಮೆಂಟ್ಸ್ಗಳು ಖಾರವಾಗಿಯೇ ಬರ್ತಿವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.